ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಫ್ರೆಂಡ್ಸ್, ಎಲ್ಲರದು ಕಾಫಿ ಆಯಿತಾ? ಇವತ್ತಂತೂ ಶುಕ್ರವಾರ, ಹೆಣ್ಮಕ್ಳಿಗೆಲ್ಲ ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾಕೆ ಅಂದರೆ ಶುಕ್ರವಾರ ಅಲ್ವಾ, ಅದಕ್ಕೆ ಪೂಜೆ, ಒಂಥರ ಹಬ್ಬದ ವಾತಾವರಣ ಇರುತ್ತೆ. ಯಾವಾಗಲೂ ಶುಕ್ರವಾರ ಮಂಗಳವಾರ ಅಂದರೆ ಏನೋ ಒಂಥರ ಹಬ್ಬದ ವಾತಾವರಣ, ಡೀಪ್ ಕ್ಲೀನಿಂಗ್, ಪೂಜೆ ಮಾಡೋದು, ಎಲ್ಲಾದರೂ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬರೋದು, ಇದೆಲ್ಲ ಇರುತ್ತಲ್ವ ಹೌಸ್ ವೈಫ್ದು. ಅದರಲ್ಲೂ ಇವತ್ತು ಹುಣ್ಣಿಮೆ ಇರೋದ್ರಿಂದ ಯಾವ ದೇವ್ರಿಗೆ ನಿಂಬೆಹಣ್ಣು ದೀಪ ಹಚ್ಚೋದು, ಯಾವ ದೇವ್ರಿಗೆ ಕುಂಬಳಕಾಯಿ ದೀಪ ಹಚ್ಚೋದು, ಈ ಥರ ಎಲ್ಲ ಇರುತ್ತೆ. ಒಟ್ಟಾರೆ ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಅಮ್ಮನವ್ರ ದೇವಸ್ಥಾನಕ್ಕೆ ಅನ್ನೋದು ಎಲ್ಲ ಹೆಣ್ಮಕ್ಳ ಅಂದರೆ ಎಲ್ಲರೂ ಮನೆಯಲ್ಲಿರೋ ಹೆಂಗಸ್ರ ಒಂದು ಅಭ್ಯಾಸ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಹುಣ್ಣಿಮೆ ಅಮಾವಾಸ್ಯೆ ಇಂಥ ದಿನಗಳಲ್ಲಿ ಆ ದೈವಶಕ್ತಿ ಜಾಸ್ತಿ ಇರುತ್ತೆ. ಅದಕ್ಕೆ ಹೋಗಿ ಅಮ್ಮನವ್ರ ಹತ್ರ ಎಲ್ಲ ಆಶೀರ್ವಾದ ಪಡ್ಕೊಂಡು ಏನಾದರೂ ವರ ಎಲ್ಲ ಬೇಡ್ಕೊಂಡು ಕೇಳಿಕೊಂಡು ಕೋರ್ಕೊಂಡು ಬರೋಣ ಅಂತ ಎಲ್ಲರೂ ರೆಡಿ ಆಗ್ತಾ ಇರ್ತೀರ ಬೆಳಗ್ಗಿಂದನೇ. ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಅಕ್ಕಪಕ್ಕ ಯಾರು ಬರ್ತಾರೋ ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಬೇಗ ಬೇಗ ಮಾಡ್ತಿರ್ತೀರಲ್ವ. ಅದೇ ನಾನು ಅಷ್ಟೇ ಇವತ್ತು ನಮ್ಮೂರಲ್ಲೇ ಇರೋ ಮಹೇಶ್ವರಂ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗೆಲ್ಲ ನೈಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸಂಜೆ ಬಾಗಿಲು ತೊಳೆದಿದ್ದು, ರಂಗೋಲಿ ಹಾಕಿದ್ದು ನೋಡಿದ್ರಲ್ವ. ರಂಗೋಲಿ ಇವತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಚೆನ್ನಾಗಿದ್ದರೆ. ಕಾಫಿನೂ ಆಯಿತು ನೋಡಿ. ಪಾತ್ರೆ ಎಲ್ಲ ತೊಳೆದಿದ್ದೆ, ಜೋಡಿಸ್ತಾ ಇದ್ದೀನಿ ಎಲ್ಲ ಪಾತ್ರೆನ. ನೆನ್ನೆ ಅಂತೂ ತುಂಬ ಪಾತ್ರೆ ಇತ್ತು ತೊಳೆಯೋದು. ಎಲ್ಲ ತೊಳೆದ್ಬಿಟ್ಟು ಯಾವ್ಯಾವ ಎಲ್ಲೆಲ್ಲಿ ಇಡಬೇಕೋ ಅಲ್ಲೆಲ್ಲ ಇಡ್ತಾ ಇದ್ದೀನಿ. ಮತ್ತು ಇವತ್ತು ಟಿಫನ್ಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಮಾಡ್ತಿದ್ದೀನಿ. ಸ್ವಲ್ಪ ಸಾಂಬಾರಿದೆ, ನೆನ್ನೆ ಅಲಸಂದೆ ಹುಳಿ ಮಾಡಿದ್ದೆ, ಅದೇ ಸ್ವಲ್ಪ ಇದೆ. ಅದ್ರ ಜೊತೆಗೆ ಸ್ವಲ್ಪ ದೋಸೆಗೆ ಹಾಕಿದ್ದೆ. ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿಕೊಂಡ್ರೆ ಬೆಳಗ್ಗೆ ಟಿಫನ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಇನ್ನೇನು ಟಿಫನ್ ಎಲ್ಲ ಮಾಡಿ ಇಟ್ಟು ಸ್ನಾನ ಮಾಡಿ ಮತ್ತೆ ಪೂಜೆ ಮಾಡೋದು ಅಂತ ಸ್ವಲ್ಪ ಇವತ್ತು ಆಲೂಗಡ್ಡೆ ಪಲ್ಯನ ಮಾಡಿದ್ದೆ. ಪ್ರತಿದಿನ ಮಾರ್ನಿಂಗ್ ರೊಟೀನ್ ನಂದಂತೂ ಇದೇ ಥರ ಇರುತ್ತೆ ಫ್ರೆಂಡ್ಸ್. ಯಾವಾಗಲೂ ಏಳು, ಬಾಗಿಲು ಗುಡಿಸು, ಒರೆಸು, ರಂಗೋಲಿ ಹಾಕು, ಮತ್ತು ಮನೆ ಒರೆಸು ಗುಡಿಸು, ಕಾಫಿ ಮಾಡು, ಟಿಫನ್ ಮಾಡು. ಬೆಳಗ್ಗೆ ಅಂತೂ ಯಾವ ಕೆಲಸ ತಪ್ಪಿದ್ರೂ ಇದಂತೂ ತಪ್ಪೋದೇ ಇಲ್ಲ. ಇದೇ ಕೆಲಸನೇ ನಂದು. ಯಾವಾಗಲೂ ಒಂದೇ ಥರನೇ ರೊಟೀನ್ ಇರುತ್ತೆ ನಂದು. ಅಡುಗೆ ಕೆಲಸ, ಪೂಜೆ ಕೆಲಸ ಮುಗಿದ್ರೆ, ಇದೆರಡು ಕೆಲಸ ಮುಗಿದ್ರೆ ಮನೇಲಿ ಎಲ್ಲ ಕೆಲಸ ಮುಗ್ದಂಗೆ ಫ್ರೆಂಡ್ಸ್. ನಾನು ಬೆಳಗ್ಗೆ ಟಿಫನ್ ಮಾಡಿದ್ರೆ ಮತ್ತು ಮಧ್ಯಾಹ್ನ ಲಂಚ್ ಆ ಥರ ಏನೂ ಮಾಡೋಂಗಿರಲ್ಲ. ಮತ್ತು ನೈಟ್ ಅಡುಗೆನೇ ಮಾಡೋದು. ಯಾಕೆಂದರೆ ನಮ್ಮ ಮನೆಯಲ್ಲಿ ಯಾರೂ ಇರಲ್ಲ, ನಾನು ಒಬ್ಬಳೇ ಇರ್ತೀನಿ. ಬೆಳಗ್ಗೆ ಟಿಫನ್ ಮಾಡಿರ್ತೀನಲ್ವ, ನಾನು ಟಿಫನ್ ಮಾಡೋದೇ ತುಂಬ ಲೇಟ್ ಆಗಿಬಿಡುತ್ತೆ. ಅಡುಗೆ ಅಂತ ಏನೂ ಮಾಡಲ್ಲ. ಬೆಳಗ್ಗೆ ಟಿಫನ್ ಮಾಡಿದ್ರೆ ಮತ್ತು ನೈಟ್ ಅಡುಗೆನೇ ನಾನು ಮಾಡೋದು. ಅಡುಗೆ ಕೆಲಸ ಅಲ್ಲದೆ ಇರುತ್ತಲ್ವ ಮನೆಯಲ್ಲಿ, ಸಣ್ಣ ಪುಟ್ಟ ಕೆಲಸ ಎಲ್ಲ ಇರುತ್ತಲ್ವ, ಅದೇ ಥರನೇ ನಾನು ಸಣ್ಣ ಪುಟ್ಟ ಕೆಲಸನೂ ಮಾಡ್ಕೊಂಡಿರ್ತೀನಿ. ನನ್ನ ಮಗಳು ಕಾಲೇಜ್ಗೆ ಹೋಗಿರ್ತಾಳೆ, ರಕ್ಷಾ. ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗಿರ್ತಾರೆ. ಹಾಗಾಗಿ ಮಧ್ಯಾಹ್ನ ನಾನು ಒಬ್ಬಳೇ ಇರ್ತೀನಿ. ಟಿಫನ್ನು ಲೇಟಾಗಿ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ. 12 ಗಂಟೆನೇ ಆಗಿಬಿಡುತ್ತೆ ಟಿಫನ್ ಮಾಡೋಕ್ಕೆ. ಅದಕ್ಕೆ ಇನ್ನು ನೈಟ್ ಊಟನೇ, ಅದಕ್ಕೋಸ್ಕರ ಅಡುಗೆ ಏನೂ ಮಾಡಲ್ಲ ಮಧ್ಯಾಹ್ನ. ಒಂದಿನ ಉಪ್ಪು ಖಾಲಿ ಆಗುತ್ತೆ, ಒಂದಿನ ಸಕ್ಕರೆ ಖಾಲಿ ಆಗುತ್ತೆ, ಒಂದಿನ ಎಣ್ಣೆ ಖಾಲಿ ಆಗುತ್ತೆ, ಒಂದಿನ ಸಾಸಿವೆ ಖಾಲಿ ಆಗುತ್ತೆ. ಈ ಥರ ಏನಾದರೂ ಒಂದಲ್ಲ, ಪ್ರತಿದಿನ ಒಂದಲ್ಲ ಒಂದು ಖಾಲಿ ಆಗ್ತಾನೇ ಇರುತ್ತೆ ಅಲ್ವಾ. ನಮ್ಮ ಮನೇಲಿ ಇವತ್ತು ಉಪ್ಪು ಸಕ್ಕರೆ ಎರಡೂ ಖಾಲಿ ಆಗಿತ್ತು. ಅದನ್ನು ರೀಫಿಲ್ ಮಾಡಿಕೊಂಡೆ. ಸಾಂಬಾರೆಲ್ಲ ಕಾಯಿಸಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ಪಲ್ಯ ಮಾಡಿ ಇಟ್ಬಿಟ್ಟು ಇನ್ನು ದೋಸೆ ತಿನ್ನುವಾಗ ಅಂದರೆ ಟಿಫನ್ ಮಾಡುವಾಗ ಬಿಸಿ ಬಿಸಿ ಹಾಕ್ಕೊಂಡು ತಿನ್ನೋದು. ಅದಕ್ಕೆ ಪಲ್ಯ ಮಾಡಿ ಇಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯವರು ಮನೆಯಲ್ಲೇ ಇದ್ದಾರೆ. ರಕ್ಷಾನು ಮನೆಯಲ್ಲೇ ಇದ್ದಾಳೆ, ಕಾಲೇಜ್ ರಜಾ ಅಂತ. ಯಾರಿಗೆ ಯಾವಾಗ ಬೇಕೋ ಆವಾಗ ಬೇಕಾದಾಗ ಹಾಕ್ಕೊಟ್ರೆ ತಿನ್ಕೊತಾರೆ, ಇಲ್ಲ ರಕ್ಷಾನು ಹಾಕ್ಕೊಂಡು ತಿಂತಾಳೆ. ಈಗ ಎಲ್ಲ ಪಲ್ಯ ಎಲ್ಲ ರೆಡಿ ಆಯಿತು. ಈಗ ಸ್ನಾನಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಇವತ್ತು ದೇವಸ್ಥಾನಕ್ಕೆ ಹೋಗೋಣ. ಹಾಗೆ ಇವತ್ತು ಹುಣ್ಣಿಮೆ ಅಲ್ವಾ, ಅದಕ್ಕೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ನೋಡಿ ನಾನು ಈ ಸ್ಯಾರಿ ಹಾಕ್ಕೊತಾ ಇದ್ದೀನಿ. ತುಂಬ ಇಷ್ಟಪಟ್ಟು ತೊಗೊಂಡಿದ್ದು, ತುಂಬ ಹಳೆಯ ಸ್ಯಾರಿ ಅಂತಲೇ ಹೇಳ್ಬೋದು. ಇದು ನಾನು ಮದುವೆಗೆ ಮುಂಚೆ ತೊಗೊಂಡಿರೋದು. ತುಂಬ ಅಪರೂಪಕ್ಕೆ ಯಾವಾಗಲೂ ಒಂದೊಂದು ಸಾರಿ ಓಡೋದಲ್ವ, ಅದಕ್ಕೆ ತುಂಬ ಬೇಗ ಸ್ಯಾರೀಸ್ ಎಲ್ಲ ಹಳೇದಾಗಲ್ಲ, ಹೊಸ ಸ್ಯಾರೀಸ್ ಥರನೇ ಇರುತ್ತೆ. ನನಗಂತೂ ಸ್ಯಾರಿ ಹಾಕೋದಂದರೆ ತುಂಬಾ ಇಷ್ಟ. ಸ್ನಾನ ಆಯಿತು. ಈಗ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ನೋಡಿ. ನೆನ್ನೆನೂ ಆಗಿತ್ತು. ನೆನ್ನೆ ಎಲ್ಲ ನೀಟಾಗಿ ಡೀಪ್ ಕ್ಲೀನ್ ಎಲ್ಲ ಆಗಿತ್ತು ದೇವ್ರ ಮನೆ ನೋಡಿ. ನೆನ್ನೆ ಇಟ್ಟಿರೋ ಹೂವೆಲ್ಲ ಅಷ್ಟೇ ಇನ್ನೂ ಫ್ರೆಶ್ ಆಗೇ ಇದೆ ನೋಡಿ. ಇನ್ನೂ ಎಷ್ಟು ಚೆನ್ನಾಗಿದೆ ಅಂತ. ಇದು ರಾಯರ ಪಾದ. ಇದಕ್ಕೆ ಮಂತ್ರಾಲಯಕ್ಕೆ ಹೋದಾಗ ತೊಗೊಂಬಂದಿದ್ದು. ಲಾಸ್ಟ್ ಇಯರ್ ಫ್ರೆಂಡ್ಸ್ ನಾವು 2 ಸಾರಿ ಹೋಗಿದ್ವಿ ಮಂತ್ರಾಲಯಕ್ಕೆ. ಆಗ ತೊಗೊಂಬಂದಿದ್ದು. ಮಂತ್ರಾಲಯಕ್ಕೆ ಹೋದರೆ ರಾಯರ ಪಾದನ ತೊಗೊಂಬರ್ಬೇಕಂತೆ. ಒಬ್ಬೊಬ್ರ ಹತ್ರ ಹೇಳ್ತಾರೆ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಯಾವ್ದು ಕೇಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್. ಇದು ಸೀರೆ, ಇದು ಕುಂಕುಮ ಕೊಟ್ಟಿದ್ದಂದರೆ ಬಾಗಿನ ಕೊಟ್ಟಿದ್ದು. ಅಲ್ಲಿ ನಮ್ಮ ಕೋ-ಸಿಸ್ಟರ್ ಅವ್ರ ಸೊಸೆ ಅಂದರೆ ಅವರು ಏನೋ ವ್ರತ ಮಾಡಿದ್ರಂತೆ. ಅದಕ್ಕೆ ಒಂದು ಸ್ವಲ್ಪ ಜನಕ್ಕೆ ಕುಂಕುಮ ಕೊಡಬೇಕು ಅಂತ ಹೇಳಿ ನನಗೂ ಕೊಟ್ಟಿದ್ರು ನೋಡಿ. ಎಲ್ಲ ಕೊಟ್ಟಿದ್ರು. ಬಳೆ ಆಲ್ಮೋಸ್ಟ್ ನಾವೆಲ್ಲ ಏನು ಯೂಸ್ ಮಾಡ್ತೀವೋ ಅದನ್ನೆಲ್ಲ ಕೊಟ್ಟಿದ್ರು. ಬಳೆ, ಸರ, ಕುಂಕುಮ,
ಲಿಪ್ಸ್ಟಿಕ್, ಕಾಜಲ್ ಪ್ರತಿಯೊಂದನ್ನು ಕೊಟ್ಟಿದ್ದರು. ಎಣ್ಣೆ, ಪೌಡರು, ಬಾಚಣಿಗೆ, ಕನ್ನಡಿ ಎಲ್ಲದನ್ನು ಕೊಟ್ಟಿದ್ದರು. ಸ್ಯಾರಿ ಜೊತೆಗೆ ತಾಂಬೂಲ, ಎಲೆ ಅಡಿಕೆ ಹಣ್ಣು ಆ ಥರ ಎಲ್ಲ ಇಟ್ಟು ಕೊಟ್ಟಿದ್ದರು. 5-6 ದಿನ ಆಯಿತು ನಾನು ದೇವ್ರ ಮನೆಯಲ್ಲೇ ಇಟ್ಟಿದ್ದೆ. ಯಾರಾದರೂ ಕುಂಕುಮ ಕೊಟ್ಟರೆ ತೊಗೊಂಬಂದು ಫಸ್ಟು ದೇವ್ರ ಮನೆಯಲ್ಲಿ ಇಡಬೇಕಂತೆ. ಅದಕ್ಕೆ ನಾನು ತೊಗೊಂಬಂದು ದೇವ್ರ ಮನೆಯಲ್ಲೇ ಇಟ್ಟಿದ್ದೆ. ಅದು ಒಂದು 4-5 ದಿನದಿಂದ ದೇವ್ರ ಮನೆಯಲ್ಲೇ ಇತ್ತು. ಇವತ್ತು ನಾನು ಪೂಜೆ ಮಾಡುವಾಗ ತೆಗೆದು ಎಲ್ಲ ಇಟ್ಟು ಮತ್ತೆ ಪೂಜೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಕರೆಂಟ್ ಬೇರೆ ಹೋಗಿದೆ, ಕತ್ಲು. ನನ್ನ ಮೊಬೈಲ್ ಟಾರ್ಚ್ ಹಾಕಿ ಪೂಜೆನ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸಿ ಟಿಫನ್ನು ಮಾಡಿಕೊಂಡು ಮತ್ತೆ ಸಂಜೆ ಪೂಜೆನೂ ಆಯಿತು. ಸಂಜೆ ಪೂಜೆ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಹೂವಿತ್ತು, ಹೂವೆಲ್ಲ ಕಟ್ತಾಯಿದ್ದೀನಿ. ಯಾಕೆಂದರೆ ಮಹೇಶ್ವರಂ ದೇವಸ್ಥಾನಕ್ಕೆ ಹೋಗೋಣ ಅಂತ ತೊಗೊಂಡೋಗಿ ಕೊಡೋಣ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ವ, ಮನೇಲಿ ನಮ್ಗೆ ಹಿಡ್ದೆ ಇದು ಹೂವು ತುಂಬಾ ಸ್ವಲ್ಪ ಅಂದರೆ ಒಂದು 3-4 ಡೇಸಿಂದ ಹಾಗೇ ಇಟ್ಟಿದ್ದೆ. ಆ ಹೂ ಕಟ್ಟೋಕ್ಕೆ ಫ್ರೀ ಸಿಗಲಿಲ್ಲ, ಟೈಮೇ ಸಿಗಲಿಲ್ಲ, ಅದಕ್ಕೆ ಕಟ್ಟಿದೆ, ಹಾಗೇ ಇತ್ತು. ಈಗ ಹೇಗೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ವ, ತೊಗೊಂಡೋಗಿ ಕೊಡೋಣ ಅಂತ ಹೂವೆಲ್ಲ ಕಟ್ತಾಯಿದ್ದೀನಿ. ಮತ್ತು ಸಂಜೆ ಪೂಜೆನೂ ಆಯಿತು. 8 ಗಂಟೆ ಆಲ್ಮೋಸ್ಟ್ 8:30ವರೆಗೂ ಓಪನ್ ಇರುತ್ತೆ ಮಹೇಶ್ವರಮ್ಮನ ದೇವಸ್ಥಾನ ನಮ್ಮೂರಲ್ಲೇ. ನಮ್ಮ ಮನೆಗಿಂತೂ ಸ್ವಲ್ಪ ಆ ಕಡೆ, ಅಷ್ಟರಲ್ಲಿ ಹೋಗಿ ಬರೋದು ಅಂತ. ನೋಡಿ, ಹೂವೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಇದೆಲ್ಲ ಕಟ್ಟೋದಕ್ಕೆ ಒಂದು ಹಾಫ್ ಆನ್ ಅವರ್, ನಾನು 6:30-6:45 ಕೂತ್ಕೊಂಡೆ ಕಟ್ಟೋಷ್ಟರಲ್ಲಿ. ಇಷ್ಟೆಲ್ಲ ಸ್ವಲ್ಪ ಕಟ್ಟೋದ್ರಷ್ಟರಲ್ಲಿ ಒಂದು ಹಾಫ್ ಆನ್ ಅವರ್ ಆಯಿತು. ನಾನು ಹೋಗೋಷ್ಟರಲ್ಲಿ ಸ್ವಲ್ಪ ಮಹಾಮಂಗಳಾರತಿ ಆಗಿಬಿಟ್ಟಿತ್ತು. ನೈಟ್ ಮಹಾಮಂಗಳಾರತಿ ಅಂತಲೇ ಹೇಳ್ಬೋದು. ಆಮೇಲೆ ನಾನು ಹೋಗಾದ್ಮೇಲೆ ಮತ್ತೆ ನಮ್ಮ ಅರ್ಚನೆ ಎಲ್ಲ ಮಾಡಿ ಮತ್ತೆ ಮಂಗಳಾರತಿ ಎಲ್ಲ ಮಾಡಿ ಕೊಟ್ಟರು. ಇವ್ರು ನಮ್ಮೂರಿನವರೇ, ಪರಿಚಯ ಇರೋರೆ. ತುಂಬ ದಿನ ಆಗಿತ್ತು ನಾನು ದೇವಸ್ಥಾನಕ್ಕೆ ಹೋಗಿ. ಯಾಕೋ ಈ ನಡುವೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗ್ತಿಲ್ಲ. ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಪ್ರಸಾದ ಎಲ್ಲ ಕೊಟ್ಟರು. ಹಾಗೆ ನಮ್ಮ ಮನೆ ಪಕ್ಕದವರು ಇವರೆಲ್ಲ ಬಂದಿದ್ದರು. ಹಾಗೆ ಪ್ರಸಾದ ತೊಗೊಂಡು ಅವ್ರ ಜೊತೆ ಮನೆಗೆ ಬಂದೆ. ಮತ್ತು ಸ್ವಲ್ಪ ಸಾಂಬಾರಿತ್ತು, ಅದಕ್ಕೆ ಸ್ವಲ್ಪ ರೈಸ್ ಮಾಡಿದ್ದೆ ಅಷ್ಟೇ ರಾತ್ರಿ. ನಮ್ಮೂರಲ್ಲಿ ಇರೋವಂಥ ತುಂಬ ಪವರ್ಫುಲ್ ಆಗಿರೋ ಅಂಥ ಅಮ್ಮನವರ ದೇವಸ್ಥಾನ, ಮಹೇಶ್ವರಮ್ಮನವರ ದೇವಸ್ಥಾನ ಇದು. ಫ್ರೆಂಡ್ಸ್, ಇದಾಗಿತ್ತು ಫ್ರೈಡೇ ಲಾಗ್. ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.